ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿಗೆ ಸ್ವಾಗತ. 9ನೇ ತರಗತಿ ಮರುಸಿಂಚನ ವರ್ಕ್ಶೀಟ್ ನಂಬರ್ 9, ಇಂಟ್ರೊಡಕ್ಷನ್ ಟು ವರ್ಬ್ಸ್ ಆ್ಯಂಡ್ ಟೆನ್ಸಸ್. ಈಗಾಗಲೇ 1 to 8 ವರ್ಕ್ಶೀಟ್ಸನ್ನು ವಿಡಿಯೋಸನ್ನು ಮಾಡಿರ್ತೇನೆ, ತಪ್ಪದೆ ಅವುಗಳನ್ನು ನೋಡಿ. ಈಗ 9ನೇ ವರ್ಕ್ಶೀಟ್ನಲ್ಲಿ ಇಂಟ್ರೊಡಕ್ಷನ್ ಆಫ್ ವರ್ಬ್ಸ್ ಆ್ಯಂಡ್ ಟೆನ್ಸಸ್ಸನ್ನು ನೀಡಿದೆ. ಮೊದಲನೇ ಆಕ್ಟಿವಿಟಿ, ಅಂಡರ್ಲೈನ್ ದ ವರ್ಬ್ಸ್ ಇನ್ ದ ಸೆಂಟೆನ್ಸ್ ಬಿಲೋ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಗೋ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ. ಎರಡನೇ ಸೆಂಟೆನ್ಸ್, ಈ ಈಟ್ಸ್ ಬಿರಿಯಾನಿ ಇನ್ ದ ರೆಸ್ಟೋರೆಂಟ್. ಈಟ್ಸ್. ದೇ ಪ್ಲೇ ಫುಟ್ಬಾಲ್ ಆನ್ ಫ್ರೈಡೇ. ಪ್ಲೇ. ಹಿ ಹಿಟ್ ಮೀ. ಹಿಟ್. ಯು ರೀಡ್ ಬುಕ್ಸ್ ವೆರಿ ಫಾಸ್ಟ್. ರೀಡ್. ದ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಫ್ಲೈ. ದ ಡಾಗ್ ಚೇಸ್ಡ್ ದಿ ಕ್ಯಾಟ್. ಚೇಸ್ಡ್. ವಿ ಆಲ್ ವಾಚ್ಡ್ ದ ಲಾಸ್ಟ್ ಮ್ಯಾಚ್ ಟುಗೆದರ್. ವಾಚ್ಡ್. ದ ವೇಟರ್ ಸರ್ವ್ಡ್ ಅಸ್ ಟೀ ಆ್ಯಂಡ್ ಸಮೋಸ. ಸರ್ವ್ಡ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಯೆಲ್ಲೋ ಕಲರ್ ಶೇಡ್ ಮಾಡಿರ್ತಕ್ಕಂಥ ಎಲ್ಲವೂ ಸಹ ಆಕ್ಷನ್ ವರ್ಡ್ಸ್ ಆಗಿರುತ್ತೆ. ಇವುಗಳನ್ನು ನಾವು ವರ್ಬ್ಸ್ ಅಂತ ಕರಿತೀವಿ. ಸರ್ಕಲ್ ದ ಹೆಲ್ಪಿಂಗ್ ವರ್ಬ್ಸ್ ಆ್ಯಂಡ್ ಅಂಡರ್ಲೈನ್ ದ ಆಕ್ಷನ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಹೇಳಿದೆ. ಇಲ್ಲಿ ನಾನು ಬರೀ ಹೆಲ್ಪಿಂಗ್ ವರ್ಬನ್ನು ಮಾರ್ಕ್ ಮಾಡಿದ್ದೇನೆ, ಅದರ ಮುಂದೆ ಬರ್ತಕ್ಕಂತಹ ಒಂದು ಆಕ್ಷನ್ ವರ್ಬ್ಸನ್ನು ಹೇಳ್ತೇನೆ. ವಿ ಹ್ಯಾವ್ ಈಟನ್. ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಈಟನ್ ಅನ್ನೋದು ಆಕ್ಷನ್. ಹಾಗೆ ದೇ ಆರ್ ವರ್ಕಿಂಗ್. ಆರ್ ಅನ್ನೋದು ಹೆಲ್ಪಿಂಗ್, ವರ್ಕಿಂಗ್ ಅಂತಕ್ಕಂಥದ್ದು ಆಕ್ಷನ್. ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಆಲ್ ಮಾರ್ನಿಂಗ್. ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಸ್ಟಡಿಯಿಂಗ್ ಅನ್ನೋದು ಆಕ್ಷನ್. ಯು ವಿಲ್ ವಿನ್. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ವಿನ್ ಅಂತಕ್ಕಂಥದ್ದು ಆಕ್ಷನ್. ಸೀಮಾ ಈಸ್ ಶೌಟಿಂಗ್ ಫಾರ್ ಹೆಲ್ಪ್. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆದರೆ ಶೌಟಿಂಗ್ ಅನ್ನೋದು ಆಕ್ಷನ್ ಆಗಿರುತ್ತೆ. ಸಲ್ಮಾನ್ ಅಂಡ್ ಸುರೇಶ್ ವರ್ ಫ್ಲಫಿಂಗ್ ದ ಫೀಲ್ಡ್. ವರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಫ್ಲಫಿಂಗ್ ಅಂತಕ್ಕಂಥದ್ದು ಆಕ್ಷನ್ ವರ್ಬ್. ವಿ ಶುಡ್ ಸ್ಟಡಿ ಹಾರ್ಡ್ ಫಾರ್ ದ ಫೈನಲ್ ಎಕ್ಸಾಮ್. ಶುಡ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಸ್ಟಡಿ ಆಕ್ಷನ್ ವರ್ಬ್ ಆಗಿರುತ್ತೆ. ನೆಕ್ಸ್ಟ್, ಸರ್ಕಲ್ ದ ಕರೆಕ್ಟ್ ಟೈಮ್ ಪೀರಿಯಡ್ ದಟ್ ಫಾಲೋಯಿಂಗ್ ಸೆಂಟೆನ್ಸಸ್ ರೆಪ್ರೆಸೆಂಟ್. ಐ ಕಂಪ್ಲೀಟೆಡ್ ಮೈ 10th ಸ್ಟ್ಯಾಂಡರ್ಡ್ ಇನ್ ಜೂನ್. ಪಾಸ್ಟ್ ಬರುತ್ತೆ. ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಇನ್ ಸ್ಕೂಲ್. ನಾವು ಈಗ ಲರ್ನಿಂಗ್ ಕಂಟಿನ್ಯೂಸ್ ನಡೀತಾ ಇದೆ. ನೆಕ್ಸ್ಟ್, ವಿ ವೆಂಟ್ ಟು ಕಾನ್ಪುರ್ ಇನ್ ಜುಲೈ ಫಾರ್ ಎ ರಿಟ್ರೀಟ್. ಇದು ವೆಂಟ್ ಅಂತ ಬಂದಿರೋದ್ರಿಂದ ಪಾಸ್ಟ್ ಟೆನ್ಸ್, ಪಾಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವರ್ಕ್ಶೀಟನ್ನು ನೋಡಿದಾಗ ವರ್ಕ್ಶೀಟ್ ನಂಬರ್ 10, ಸ್ಪೈಡರ್ ವೆಬ್ಸ್. ಇಲ್ಲಿ ಆ ಒಂದು ಸ್ಪೈಡರ್ ವೆಬ್ಸ್, ಜೇಡರ ಬಲೆಗಳು ಯಾವ ರೀತಿ ಜೇಡಗಳಿಗೆ ಸಹಾಯ ಮಾಡುತ್ತೆ ಅಂತಕ್ಕಂಥ ಒಂದು ಪ್ಯಾಸೇಜನ್ನು ಕೊಟ್ಟಿದೆ. ಆ ಪ್ಯಾಸೇಜನ್ನು ಪೂರ್ತಿಯಾಗಿ ಓದಬೇಕಾಗತ್ತೆ. ಈ ಪ್ಯಾಸೇಜನ್ನು ಪೂರ್ತಿಯಾಗಿ ಓದಿದಾಗ ನಮಗೆ ವೆಬ್ಸ್ ಅಂತಕ್ಕಂಥದ್ದು ಸ್ಪೈಡರ್ಸು ಆ ಎಗ್ಸನ್ನು ಇಟ್ಟು ಅವುಗಳನ್ನು ಸೇಫಾಗಿ ಕಾಪಾಡೋದಕ್ಕೆ, ಮತ್ತು ಆ ಸ್ಪೈಡರ್ ವೆಬ್ಸ್, ಜೇಡರ ಬಲೆಗಳು ಜೇಡಕ್ಕೆ ಮೊಟ್ಟೆ ಇಟ್ಟು ಅವುಗಳನ್ನು ಕಾಪಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಜೇಡಗಳು ತಮ್ಮ ಆಹಾರವನ್ನು ಹುಡುಕಿ ಹಿಡಿಯೋದಕ್ಕೆ ಆ ವೆಬ್ಸ್, ಆ ಒಂದು ಬಲೆಗಳು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಅವುಗಳು ರಕ್ಷಣೆ ಪಡೆಯೋದಕ್ಕೆ. ಇವೆಲ್ಲವೂ ಸಹ ಈ ಪ್ಯಾಸೇಜ್ನಲ್ಲಿದೆ. ಪ್ಯಾಸೇಜನ್ನು ಒಮ್ಮೆ ಓದಿ ಅದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ದಿಸ್ ಪ್ಯಾಸೇಜ್ ಈಸ್ ಮೋಸ್ಟ್ಲಿ ಅಬೌಟ್ ಸ್ಪೈಡರ್ ವೆಬ್ಸ್. ಸ್ಪೈಡರ್ ವೆಬ್ಸ್ ಹೆಲ್ಪ್ ಸ್ಪೈಡರ್ಸ್. ಇಲ್ಲಿ ಹೋಲ್ಡ್ ಎಗ್ಸ್, ಕ್ಯಾಚ್ ಫುಡ್, ಫೈಂಡ್ ವಾಟರ್ ಅಂತಿದೆ. ಇಲ್ಲಿ ಓನ್ಲಿ ಹೋಲ್ಡ್ ಎಗ್ಸ್, ಕ್ಯಾಚ್ ಫುಡ್, ಫೈಂಡ್ ವಾಟರ್ ಇಲ್ಲಿ ಬರಲ್ಲ. ಸೊ ಆಪ್ಷನ್ ಬಿ 1 and 2 ಓನ್ಲಿ ಕರೆಕ್ಟ್. ಆಸ್ ಯೂಸ್ಡ್ ಇನ್ ಪ್ಯಾರಾಗ್ರಾಫ್ 4, ದ ವರ್ಡ್ ಟ್ರ್ಯಾಪ್ಡ್ ಮೋಸ್ಟ್ ನಿಯರ್ಲಿ ಮೀನ್ಸ್. ಟ್ರ್ಯಾಪ್ಡ್ ಅಂದರೆ ಸ್ಟಕ್ ಅಂತ. ಹೌ ಕ್ಯಾನ್ ಸ್ಪೈಡರ್ ಟೆಲ್ ವೆನ್ ಸಮಥಿಂಗ್ ಈಸ್ ಟ್ರ್ಯಾಪ್ಡ್ ಇನ್ ದೇರ್ ವೆಬ್? ದೇ ಫೀಲ್ ಇಟ್. ಆ ವೆಬ್ನಲ್ಲಿ ಏನಾದರೂ ತಗಲಾಕೊಂಡಾಗ ಅವು ಒಂದು ಯಾವುದಾದ್ರೂ ಕೀಟ ಬಿತ್ತು ಅಂದಾಗ ಅವು ಮಾಡ್ತಕ್ಕಂಥ ಮೂಮೆಂಟ್ಸನ್ನು ಸ್ಪೈಡರ್ಸು ಫೀಲ್ ಆಗುತ್ತೆ. ಆ್ಯಸ್ ಯೂಸ್ಡ್ ಇನ್ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಪ್ಯಾಸೇಜ್, ದ ವರ್ಡ್ ಸರ್ವೈವ್ ಮೀನ್ಸ್ ಟು ಸ್ಟೇ ಅಲೈವ್. ಸರ್ವೈವ್ ಅಂದರೆ ಅಲೈವ್, ಬದುಕಿರ್ತಕ್ಕಂಥದ್ದು ಅಂತ. ಇನ್ನು 6th ಕ್ವಶನ್ ಇದೆ. ದ ಪ್ಯಾಸೇಜ್ ಲಿಸ್ಟ್ 3 reasons why spiders spin webs. Of these reasons, which do you think is the most important? Why? I think catch the food is important. Catching food, the spiders can survive. Do you like spiders? Why or why not? Have you ever been scared by the spider? Have you ever been hurt by one? Have you ever helped one? Explain ಅಂತ ಕೊಟ್ಟಿದೆ. ಇಲ್ಲಿ I don't like spiders. They are scary. I saw my brother scared of spiders. I helped my brother. ಈ ರೀತಿಯಾಗಿ ಉತ್ತರಗಳನ್ನು ಬರೀಬಹುದಾಗಿರುತ್ತೆ. ಓಕೆ, ಇಷ್ಟು ಒಂದು ವರ್ಕ್ಶೀಟ್ 10 ಆಗುತ್ತೆ. ವರ್ಕ್ಶೀಟ್ 11 ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ವರ್ಕ್ಶೀಟ್ 11 ಬಂದಾಗ ವೊಕ್ಯಾಬ್ಲರಿ ಡೆವಲಪ್ಮೆಂಟ್ ಇದೆ. ಇಲ್ಲಿ ವರ್ಕ್ಶೀಟ್ 11 ನೋಡ್ತಾ ಹೋದಾಗ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್, ಚೂಸ್ ದ ಕರೆಕ್ಟ್
ವರ್ಡ್ಸ್ ಫ್ರಮ್ ದ ಬಾಕ್ಸ್ ವಿತ್ ದ ಫಾಲೋಯಿಂಗ್ ಮೀನಿಂಗ್ ಅಂತ ಇದೆ. ಗ್ರೈನ್ ಯೂಸ್ಡ್ ಟು ಮೇಕ್ ಫ್ಲೋರ್, ವೀಟ್. ಪಾಯ್ಸನಸ್ ಟು ಈಟ್ ಟು ಡ್ರಿಂಕ್, ಟಾಕ್ಸಿಕ್. An enemy, foe. Outside skin of an animal body, exoskeleton. Two long thin parts of the heads of insects, antenna. ಅದಾದ ನಂತರ ಕೊಟ್ಟಿರ್ತಕ್ಕಂಥ ಪದಗಳನ್ನು ಈ ಒಂದು ಕೊಟ್ಟಿರ್ತಕ್ಕಂಥ ಫ್ರೇಸಸ್ಗೆ ಸರಿಯಾಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಮೆನಿ ಪೀಪಲ್ ಲೈಕ್ ಟು ಲೀವ್ ಎ ಲ್ಯಾವಿಶ್ ಲೈಫ್, ಲಕ್ಸುರಿಯಸ್. ದ ಸ್ಟೇಟ್ ಆಫ್ ಬೀಯಿಂಗ್ ಪೂರ್ ಫೋರ್ಸಸ್ ಮೆನಿ ಟು ಬೆಗ್, ಪಾವರ್ಟಿ. ದ ಮದರ್ ಹಗ್ಸ್ ಹರ್ ಚೈಲ್ಡ್ ವೆನ್ ಹರ್ ಚೈಲ್ಡ್ ರಿಟರ್ನ್ಸ್ ಹೋಮ್ ಫ್ರಮ್ school every day, embraces. Selfless people are always content with what they have, satisfied. The dying man wanted his children to share all the things equally among them, divide. Suhasini felt very tired last evening, therefore she did not cook, exhausted ಅಂತಕ್ಕಂಥ ಅರ್ಥ ಬರುತ್ತೆ. ಇದು 11th ವರ್ಕ್ಶೀಟ್ ಆಗುತ್ತೆ. ಇನ್ನು 12th ವರ್ಕ್ಶೀಟ್ಸ್ ಎಲ್ಲವೂ ಸಹ ಮುಂದಿನ ವಿಡಿಯೋಗಳಲ್ಲಿ ನೀವು ತಪ್ಪದೇ ನೋಡಬಹುದು. ನೀವಿನ್ನು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.